ಒಳಗಿಂದ ಹೊರಗೆ ಬಿದ್ದಾಳ. ಏನಾಗಿತ್ತಮ್ಮ? ಏನೇನಾಗಿಲ್ರಿ ಆಕಿಗೆ. ಆರಾಮ್ ಉಂಡು ಹೊರಗೆ ಬಂದಾಕಿ ಬಿದ್ದಾಳ. ಹಂಗ ಎತ್ತಿಂದ ದವಾಖಾನಿಗೆ ಹೋಗ್ಯಾರ. ಆಸ್ಪತ್ರೆಗೆ ಎಷ್ಟು ಗಂಟೆಗೆ ಹೋಗಿದ್ರಮ್ಮ? 9:10. ಅವಾಗಿನ್ನ ಯಾರು ಆಸ್ಪತ್ರೆಗೆ ಬಂದದ್ದಲ್ಲ? ಏನು ಜ್ವರ ಬಂದ್ವ ಏನು ಮಗಳಿಗೆ? ಆರಾಮಿದ್ದದ್ದು. ಮಗಳ ಏನು ಮಗನ? ಮಗಳ. ಎಷ್ಟು ವರ್ಷ? ಈಗ ಏನು ನಿರ್ಲಕ್ಷ್ಯ ಅಂದ್ರೆ ಏನು ನಿಮ್ಗೆ ಇಲ್ಲಿ ಆಸ್ಪತ್ರೆಗೆ ವೈದ್ಯರು ಇರ್ಬೇಕಂತಂದ ಹೆಂಗೆ? ಏನು ಹಾಂ ರೀ. ಇಲ್ಲ ಏನಿಲ್ಲ ಸರ್, ಆಡ ಹುಡುಗಿನ ಅದೇನು ಆಡ್ತಾ ಒಂದು ಸ್ವಲ್ಪ ಉಸಿರಾಟಿಗೆ ತೊಂದರೆ ಆಗೈತಿ. ಅವ್ರು ಹಂಗ ಬ್ರೆಡ್ ತಿಂದು ಹೊರಗೆ ಆಡಾಕ್ ಕುಂತೈತ್ರಿ ಹುಡುಗಿ. ಅದು ಆದ ತಕ್ಷಣ ಹಂಗ ಯಾವಾಗ ಎಚ್ಚರಿದಾಗತ್ತೆ ದವಾಖಾನಿಗೆ ಕರ್ಕೊಂಡು ಹೋಗ್ಯಾರ. ದವಾಖಾನ್ಯಾಗ ಯಾರಿಲ್ರಿ. ದವಾಖಾನ್ಯಾಗ ಏನಾರ ಡಾಕ್ಟರ್ ಯಾರು ಇದ್ರ ಅದು ಮಗಳು ಏನಾಗ್ತದಿಲ್ರಿ, ಉಳಿತಿದ್ಲು. ಯಾಕಂದ್ರೆ ಏನಾರ ಒಂದು ಆರಾಮಿಲ್ಲ ಅಂದ್ರೆ ಒಂದು ಏನಾರ ಆರಾಮಿಲ್ಲಂಗೆ ಎಲ್ಲ ಆಡ್ಕೊಂತ ಇದ್ದದ್ರಿ ಅದು ಹುಡುಗಿ. ಯಾವುದೇ ತರಹದ ಕಾಯಿಲೆ ಇಲ್ಲದ ಹುಡುಗಿ ಆಡ್ಕೊಂತ ಇರೋ ಅಂಥದ್ದು ಒಂದು ಏನೋ ಉಸಿರಾಟದ ತೊಂದ್ರೆ ಇದ್ದ ಹಿಂಗಾಗೈತಿ. ಡಾಕ್ಟರ್ ಇದ್ದಿದ್ರೆ ಇವತ್ತು ಆ ಮಗಳು ಉಳಿತಿದ್ಲು. ಅವ್ರ ಮನ್ಯಾಗ ಆಗಾಕ ಕುಂತಿದ್ವಿ. ಎರಡನೇದು ಹಿಂಗ ಡಾಕ್ಟರ್ ನಿರ್ಲಕ್ಷ್ಯದಿಂದ ಬಡವರು ಯಾರ ಮನ್ಯಾಗ ಗಾಡಿ ಇಲ್ಲ, ಗಾಡಿ ಇದ್ದಿದ್ರೆ ಅವರು ತೊಗೊಂಡು ಹೋಗಿ ಬೇರೆ ಕಡೆ ತೋರಿಸ್ತಿದ್ರು. ಇಲ್ಲ ಬಡವರು, ಹಂಗಾಗಿ ಸಮಸ್ಯೆ ಆಗೈತಿ. ಸಾಯಂಕಾಲ 4 ಬೆಳಗ್ಗೆ 10 ಗಂಟೆ ಮಟ್ಟ ಯಾವುದೇ ಥರ ಡಾಕ್ಟರು ಸಿಸ್ಟರು ಯಾರು ಇರೋದಿಲ್ರಿ ದವಾಖಾನೆಗೆ. ಕದ ಹಾಕಿದ್ದ ಹಂಗ ಇರ್ತೈತಿ. ಅವತ್ತು ಯಾರು ಒಬ್ರು ಸಿಸ್ಟರು ಡಾಕ್ಟರ್ ಇದ್ದಿದ್ರೆ ಇವತ್ತು ಆ ಮಗಳು ಉಳಿತಿದ್ಲು. ಯಾವಾಗಾರ ನೋಡ್ರಿ ಡಾಕ್ಟರ್ ಹೆರಿಗೆ ಪೇಷಂಟ್ ಆಗಲಿ ಸಿಸ್ಟರ್ ಕೊರತೆ ಭಾಳ ಐತ್ರಿ. ಸಿಸ್ಟರ್ ಕೊರತೆ ಒಬ್ರು ಅನಿತಾ ಮೇಡಮ್ ಅವರು ಅಂತ ಹೋಗಿ ಮೇಲೆ ಯಾರು ಬಂದಲ್ಲಿ. ಆಮೇಲೆ ಅವರು ಹಾವೇರಿ ಅಮ್ಮ ನೀವು ಮೊಮ್ಮಗ ಯಾವಾಗ ನೋಡ್ಕದ ಹಾಕಿದ್ದೆ ಇರ್ತಿದ್ರಿ. ದವಾಖಾನ್ಯಾಗ ಡಾಕ್ಟರ್ ಇರಂಗಿಲ್ಲ. ಮುಂದಕ್ಕೆ ಹೋಗ್ರಿ ಯಾರು ಸಿಸ್ಟರ್